ಹಾಯ್. ಇವತ್ತು ಅಂದರೆ ಏನು ಓದ್ಕೊಳ್ಳಿಲ್ಲ ಮಾರ್ನಿಂಗ್ ಎದ್ಬಿಟ್ಟು. ಸಾರಿ ಅಮ್ಮ, ನಿಧಾನ ಬರ್ತೀನಿ. ಸ್ವಲ್ಪ ಅಂದರೆ ಏನು ಯೋಚನೆ ಮಾಡಿದೆ ಅಂದರೆ, ನಾನು ಮಾರ್ನಿಂಗ್ 3:30ಗೆ ಎದ್ದೇಳ್ತಿದ್ನಲ್ಲ ಇಷ್ಟು ದಿನ ಓದ್ಕೊಳ್ಳೋಕ್ಕೆ. ಇವಾಗ ಏನು ಮಾಡೋಣ ಅಂದ್ಕೊಂಡೆ, ನೈಟ್ ಓದೋಣ ಅಂದರೆ ಒಂದು 12-1ವರೆಗೂ. ಸೊ ಮಾರ್ನಿಂಗ್ ಸ್ವಲ್ಪ ಬ್ಯುಸಿ ಇರುತ್ತೆ, ಮಾನ್ವಿ ಸ್ಕೂಲಿಗೆ ರೆಡಿ ಮಾಡೋದು, ಅದು ಇದು ತಿಂಡಿ ಮಾಡೋದು ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ನೈಟ್ ಪ್ಲಾನ್ ಮಾಡ್ಕೊಂಡೆ. ಬಟ್ ಅದು ವರ್ಕೌಟೇ ಆಗ್ತಿಲ್ಲ. ಮಾರ್ನಿಂಗ್ ಇಷ್ಟು ದಿನ ಓದ್ಕೊಂತಿದ್ನಲ್ಲ, ಸೊ ಅದೇ ರೊಟೀನೇ ಚೆನ್ನಾಗಿದೆ ಅನ್ನಿಸ್ತಿದೆ ನನಗೆ. ಯಾಕಂದರೆ ಸಿಲೆಬಸ್ಸು ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ, ಟಾರ್ಗೆಟ್ಸ್ ಕಂಪ್ಲೀಟ್ ಆಗ್ತಿಲ್ಲ. ಮೇನ್ ಥಿಂಗ್ ಏನಾಗ್ತಿದೆ, ಆಲ್ಮೋಸ್ಟ್ ನಾನು ಓದ್ಕೊಳ್ಳೋಕೆ ಕೂತ್ಕೊಳ್ಳೋದೆ ಒಂದು 10-11 ಹಂಗೆ ಆಗೋಗ್ತಿದೆ. ಆಮೇಲೆ 1 ಗಂಟೆಗೆ ಮಾನ್ವಿ ಬರ್ತಾಳೆ ಸ್ಕೂಲಿಂದ, 9 to 1 ಅವ್ಳ ಸ್ಕೂಲ್ ಟೈಮಿಂಗ್ಸು. ಸೊ ಹಂಗಾಗಿ ಸ್ವಲ್ಪ ಇವತ್ತಿಲ್ಲ ಬಿಡುಚಿನಿ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ, ಸ್ಕೂಲ್ ಇಲ್ಲ ನಿಂಗೆ. ನಾನು ಬರ್ತೀನಿ ಸ್ಕೂಲ್ಗೆ ಇವತ್ತು. ಸೊ ಹಂಗಾಗಿ ಮಾರ್ನಿಂಗೇ ಚೆನ್ನಾಗಿದೆ ಅನ್ನಿಸ್ತಿದೆ ನನಗೆ ಓದ್ಕೊಳ್ಳೋಕ್ಕೆ. ಇವತ್ತು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ನೋಡಬೇಕು ಎಷ್ಟೊತ್ತಿಗೆ. ಇವತ್ತು ಮಾರ್ನಿಂಗ್ ಎದ್ದಿಲ್ಲ ನಾನು, ಯಾಕಂದರೆ ನೈಟ್ ಓದ್ಕೊಂಡೆ. ಹಂಗೆ ಡಿಸ್ಟರ್ಬ್ ಆಗ್ತಿದೆ ರೊಟೀನು. ಇವತ್ತೇನಾದರೂ ಸರಿ ಸ್ವಲ್ಪ ಓದ್ಕೊಂಡು ನಾಳೆಯಿಂದ ಮಾರ್ನಿಂಗ್ ಎದ್ದೇಳ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಇವತ್ತು ಇವಳು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಕೆಲಸ ಮಾಡಬೇಕು. ಆ್ಯಂಡ್ ಇನ್ನೊಂದು ಲಾಸ್ಟ್ ವೀಕು ಫುಲ್ಲು ಟೆಸ್ಟ್ ಇತ್ತು ಇವಳಿಗೆ. ಒಂದು 4 days ಏನೋ ನಡೀತು, ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಥರ. ಇನ್ನು ನರ್ಸರಿ, ಅವ್ರು ಹೇಳ್ಕೊಟ್ಟಿರೋದೇ ಟೆಸ್ಟು, ಎಕ್ಸಾಮ್ಸ್ ಎಲ್ಲ ಮಾಡಬೇಕಲ್ವ. ಸೊ ಅದಿತ್ತು. ಸೊ ಅದ್ರ ಬಗ್ಗೆ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ. ಸೊ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಾನ್ವಿ ತಿಂಡಿ ಆಯಿತು, ನಂದು ಇನ್ನೂ ಲೇಟು, ಒಂದು 11 ಹಂಗೆ ತಿನ್ನೋಣ, ಬಂದಮೇಲೆ ತಿನ್ನೋಣ ಅಂತ ಇದ್ದೀನಿ. ಸೊ ಹೋಗ್ತಾ ಇದ್ದೀವಿ. ಎಲ್ಲಿ ಈ ಕಡೆ ತಿರುಗು. ಚೆನ್ನಾಗಿದೆಯಮ್ಮ ನೀ? ಏನಿಲ್ಲ. ಅದು ಚೆನ್ನಾಗಿತ್ತಾ ಕೇಳ? ಇರು ಚೆನ್ನಾಗಿತ್ತಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಬಾ. ಸೊ ಮಾರ್ಕ್ಸ್ ವೈಸ್ ನೋಡಿಕೊಂಡ್ರೆ ಚೆನ್ನಾಗೇ ಬಂದಿದೆ. ಅಂದರೆ 4.5 ಮಾರ್ಕ್ಸ್ ಹೋಗಿದೆ 100 ಮಾರ್ಕ್ಸಿಗೆ. ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ನನಗೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಲು ಆ್ಯಂಡ್ ಓದ್ಕೊತಿದ್ದಾಳೆ ಚೆನ್ನಾಗೇ. ಅಂದರೆ ಈ ಏಜಿಗೆ ಸ್ವಲ್ಪ ಕೂತು ಪೆನ್ಸಿಲ್ ಹಿಡಿಯೋದೇ ಕಷ್ಟ ಅಲ್ವಾ. ಸೊ ಬಟ್ ಓಕೆ, ಚೆನ್ನಾಗಿ ಮಾಡ್ತಿದ್ದಾಳೆ ಎಲ್ಲನೂ. ಖುಷಿ ಆಯಿತು ಇವತ್ತು ರಿವ್ಯೂಸ್ ಎಲ್ಲ ಕೇಳಿ, ಮಾನ್ವಿ ಪ್ರೋಗ್ರೆಸ್ ಎಲ್ಲ ಕೇಳಿ ತುಂಬ ಖುಷಿ ಆಯಿತು ನನಗೆ. ಈಗ ಪೇರೆಂಟ್ಸ್ ಮೀಟಿಂಗ್ ಮುಗೀತು, ಚೆನ್ನಾಗಿ ಬರೆದಿದ್ದಾಳೆ ಟೆಸ್ಟ್ ಎಲ್ಲ. ಅಂದರೆ ನರ್ಸರಿ ಮಕ್ಕಳಿಗೆ ಇನ್ನೇನು ರ್ಯಾಂಕಿಂಗ್ ಆ ರೀತಿಯೂ ಕೊಡೋಲ್ಲ, ಬಟ್ ಇದು ಮಾರ್ಕ್ ಶೀಟ್ಸ್ ಎಲ್ಲ ಕೊಟ್ಟಿದ್ರೆ ಒಂದು 4 ಮಾರ್ಕ್ಸ್ ಹೋಗಿದೆ 100ಗೆ. 125 ಇಂಗ್ಲೀಷು, EBS ಈ ಥರ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅದರಲ್ಲೊಂದು 4 ಮಾರ್ಕ್ಸ್ ಹೋಗಿದೆ, 96 ಬಂದಿದೆ ಮೇಡಮ್ ಅವ್ರದ್ದು. ಹಲೋ ಹೇಳು ಮನಿ, ಚೆನ್ನಾಗಿತ್ತಾ? ಸ್ಕೂಲ್ ಚೆನ್ನಾಗಿತ್ತಾ?
ಸ್ಕೂಲ್ ಬೇಡ, ಹೋಗಲ್ಲ ಸ್ಕೂಲು? ಯಾಕೆ ಹೋಗಲ್ಲ? ಮನೇಲಿ ಇರ್ತೀಯಾ? ಮನೇಲೇ ಇರ್ತೀಯಾ? ಮನೇಲೇ ಇರ್ತೀಯಾ? ಓದಕ್ಕೆ ಹೋಗಲ್ವಾ? ಚೆನ್ನಾಗಿ ಬಂದಿದೆ ಮಾರ್ಕ್ಸ್ ನಿಂದು. ಮಾರ್ಕ್ಸ್ ಚೆನ್ನಾಗಿ ಬಂದಿದೆ ನಿಂದು. ಮಾಡಬಾರ್ದು. ಹಾಯ್. ಸೊ ಇವಾಗ ಹೋಗಿ ಓದ್ಕೋಬೇಕು. ಈಗ 11 ಆಗಿದೆ ಟೈಮು. ಇವಾಗ ಸ್ವಲ್ಪ ಓದ್ಕೊಂಡು ನಾಳೆಯಿಂದ ಬೆಳಗ್ಗೆ ಎದ್ದೇಳಬೇಕು ನಾನು. ಇಲ್ಲಾಂದರೆ ಕಷ್ಟನೇ ಆಗುತ್ತೆ, ಸಿಲೆಬಸ್ಸು ಕವರ್ ಮಾಡೋದು ಕಷ್ಟನೇ ಆಗುತ್ತೆ. ಸೊ ಹಾಗೆ ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಆಸೆ ಪಟ್ಲು. ಒಂದು ಕೇಕ್ ಕೊಡ್ಸೋಣ ಅಂತ ಕರ್ಕೊಂಡೋಗಿದ್ದೆ. ದಟ್ಟು ಖುಷಿಯಾಗಿದ್ಲಲ್ವಾ, ಒಂಥರ ಸೆಲೆಬ್ರೇಷನ್ ರೀತಿನೇ ಅಂದ್ಕೋಬೋದು. ಯಾವಾಗಲೂ ನಾನು ಹಲೋ ಮಾಡಲ್ಲ ಸ್ವೀಟ್ಸು ಚಾಕ್ಲೇಟ್ಸು ಅದೆಲ್ಲ. ಯಾವಾಗಾದ್ರೂ ಈ ಥರ ಖುಷಿಯಾಗಿದ್ದಾಗ ಅಥವಾ ಅವಳು ಸ್ವಲ್ಪ ಬೇಜಾರಲ್ಲಿದ್ದಾಗ ಮೂಡು ಟರ್ನ್ ಮಾಡಲಿಕ್ಕೆ, ಸ್ವಲ್ಪ ಚಿಲ್ ಆಗಲಿಕ್ಕೆ ಕೊಡಿಸ್ತೀನಿ ಅಷ್ಟೇ. ಅದಾದಮೇಲೆ ಓದ್ಕೊಂಡೆ ನಾನು. ಮನೆಗೆ ಬಂದಮೇಲೆ ಎಕಾನಮಿ ನೋಟ್ಸ್ ಮಾಡ್ಕೊಂಡಿದ್ನಲ್ಲ, ಅದನ್ನೇ ಸ್ವಲ್ಪ ರಿವಿಷನ್ ಮಾಡಿದೆ. ಆ್ಯಂಡ್ ಇನ್ನೂ ಓದೋದಿದೆ, ಎಕಾನಮಿ ಇನ್ನೂ ಮುಗ್ದಿಲ್ಲ. ಇನ್ನೊಂದು 3 to 4 ಡೇಸ್ ಆಗುತ್ತೆ. ಇದೇನೆ ಪಾಲಿಟಿ ಮುಗ್ದಿದೆ ಅಷ್ಟೇ ಈಗ ರೈಟ್ ನಾವು. ಈಗ ಇದನ್ನು ಸ್ವಲ್ಪ ರಿವಿಷನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ. ಮತ್ತೆ ಮರ್ತೋದ್ರೆ ಸ್ವಲ್ಪ ಯಾಕೆ ಅಂದ್ಬಿಟ್ಟು ರಿವಿಷನ್ ಮಾಡ್ತಾ ಇದ್ದೀನಿ. ಇದು ಈ ರೀತಿ ನೋಟ್ಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಮತ್ತೆ ದೊಡ್ಡ ದೊಡ್ಡ ಬುಕ್ಸ್ ಎಲ್ಲ ತೆಗೆದು ಓದೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ನನಗಿದು ಈಸಿ ಅನ್ನಿಸ್ತಿದೆ. ನನಗೆ ಬೇಕಿರೋ ಲ್ಯಾಂಗ್ವೇಜಲ್ಲಿ ನನಗೇನು ಅನಿಸುತ್ತೆ ಹಂಗೆ ವಿತ್ ಎಕ್ಸಾಂಪಲ್ಸ್ ನೋಟ್ಸ್ ಬರ್ಕೊಳ್ಳೋದ್ರಿಂದ ಈಸಿಯಾಗಿ ರಿವಿಷನ್ ಮಾಡ್ಬೋದು. ಮತ್ತು ನೆನಪು ಉಳಿಯುತ್ತೆ. ಇನ್ನೊಂದು 3-4 ಸರಿ ನೋಟ್ಸ್ ನೋಡ್ಕೊಂಡು ಓದ್ಕೊಂಡ್ರೆ ಸಾಕಾಗುತ್ತೆ. ಇವತ್ತು GDP GNP ಇದು ಮ್ಯಾಕ್ರೋ ಎಕನಾಮಿಕ್ಸ್ ಟಾಪಿಕ್ಸ್ ಏನಿದೆ ಅದನ್ನೆಲ್ಲ ಕವರ್ ಮಾಡಿಕೊಂಡೆ. ಆ್ಯಂಡ್ ಮೇನ್ಸ್ ನೋಟ್ಸ್ ಕೂಡ ಇದೇ ರೀತಿನೇ ಇದರಲ್ಲೇ ಮಾಡೋಣ ಅಂತಲೇ ಎಲಾಬ್ರೇಟ್ ಆಗಿ ಯಾವ್ದು ಬೇಕು ಮೇನ್ಸಿಗೆ ಅಂತ ಹೇಳಿ ಏನಾದರೂ ಕೆಲವು ಟಾಪಿಕ್ಸ್ ಬರುತ್ತಲ್ಲ ಅವನ್ನ ಜಾಸ್ತಿ ಬರ್ಕೊತಾ ಇದ್ದೀನಿ. ಅಂದರೆ ChatGPTಲಿ ಸರ್ಚ್ ಮಾಡಿ ಆ ರೀತಿ ಮಾಡ್ಕೊತಾ ಇದ್ದೀನಿ ನೋಟ್ಸು. ಸೊ ಮಾರ್ನಿಂಗ್ ಸೆಷನ್ಸು ಸ್ವಲ್ಪ ಬೆಟರ್. ಯಾಕಂದರೆ ಒಂದು 5 hours ಮಾರ್ನಿಂಗೇ ಓದ್ಕೊಂಡ್ಬಿಟ್ರೆ ಸುಮ್ಮನಿರು ನೋಡಿ ಈ ರೀತಿ ಬಂದರೆ ಏನು ಮಾಡಲ್ಲ, ಡಿಸ್ಟರ್ಬ್ ಮಾಡಲ್ಲ. ಬಟ್ ಏನಾದ್ರು ಸೌಂಡ್ ಮಾಡೋದು, ಕಿತ್ತಾಕೋದು, ಅದು ಇದು ಏನೋ ಮಾಡ್ತಿರ್ತಾಳೆ, ಮಕ್ಕಳಲ್ವ, ಇನ್ನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾಳೆಯಿಂದ ಮಾಮೂಲಿ ಏನು ರೊಟೀನ್ ಇದೆ ಅನ್ನೋದು ಅದನ್ನೇ ಫಾಲೋ ಮಾಡೋಣ ಅಂತ. ಅಂದರೆ ಮಾಮೂಲಿ 3:30ಗೆ ಎದ್ಬಿಟ್ಟು ಮಾರ್ನಿಂಗ್ ಸೆಷನ್ನೇ ಓದ್ಕೊಳ್ಳೋಣ ಅಂತ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಅಂದರೆ ಆಫ್ ಮುಗ್ದಿದೆ ಎಕಾನಮಿ, ಇನ್ನೂ ಆಫ್ ಇದೆ. ಇನ್ನೊಂದು 4 days ಆಗುತ್ತೆ ಎಕಾನಮಿ ಮುಗಿಯೋಕ್ಕೆ. ಆಲ್ರೆಡಿ ಒಂದು ಪಾಲಿಟಿ ಒಂದು ಮುಗಿಸಿದ್ದೀನಿ. ಈಗ ರೈಟ್ ನಾವು ಎಕಾನಮಿ ಇದನ್ನು ಮುಗಿಸಿ ನೆಕ್ಸ್ಟ್ ಪ್ಲ್ಯಾನ್ಸ್ ನೋಡಬೇಕು. ಎಕನಾಮಿಕ್ ಸರ್ವೆ ಆ್ಯಂಡ್ ಬಜೆಟ್ ಓದ್ಕೋಬೇಕು ಸ್ವಲ್ಪ. ಸೊ ಅದು ಇದೆ ಪ್ಲ್ಯಾನಲ್ಲಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇದೇ ರೀತಿ ವೀಡಿಯೋಸ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ಆ್ಯಂಡ್ ನೀವು ಎಕ್ಸಾಮ್ಸ್ ಯಾವ ರೀತಿ ಓದ್ಕೊತಾ ಇದ್ದೀರಾ ಅಥವಾ ನಿಮ್ಮ ಪ್ರೊಡಕ್ಟಿವ್ ಡೇ ಯಾವ ರೀತಿ ಸ್ಪೆಂಡ್ ಮಾಡ್ತಿದ್ದೀರಾ ಅಂತ ಹೇಳಿ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.